ಇದೇ ಹಬ್ಬ ಇವರಿಗೆ ಹಬ್ಬ ಪಂಚಮಿ ಹಬ್ಬ ಕಾರ್ಟಲ್ ಹಾಕಿಟ್ಟಿದ್ದಂತ ಒಂದು ಐಟಮ್ ಇದು ಇನ್ಸ್ಟಾ 360 X3 ಮತ್ತೆ ಇನ್ಸ್ಟಾ 360 Go 3S ಎರಡನ್ನು ಕಾರ್ಟಲ್ ಹಾಕಿಟ್ಟಿದ್ದೆ. ಯಾವ್ದು ಕಡಿಮೆ ಸಿಗುತ್ತೋ ಅದನ್ನು ಪರ್ಚೇಸ್ ಮಾಡೋಣ ಅಂತ. MRP ಬಂದು 51,000 ಇದೆ. ಸೊ ಇದ್ರ ಮೇಲ್ಗಡೆ ಒಂದು QR ಕೋಡ್ ಇದೆ, ಇದನ್ನ ಬಿಸಾಕಕ್ಕೆ ಹೋಗಲ್ಲ. ರಿಜಿಸ್ಟರ್ ಫಾರ್ ವಾರಂಟಿ ಅಂತ ಬರೆದಿದ್ದಾರೆ. ಇದ್ರದ್ದು ಒಂದು ಬ್ಯಾಟ್ರಿ 4,000 ರೂಪಾಯಿ ತನಕ ಇದೆ ಕಾಸ್ಟ್. ಇಷ್ಟೊತ್ತು ನೋಡಿದ್ರಲ್ಲ, ಅದಕ್ಕೆ ಬೇಕಾಗಿರೋಂಥ ಆಕ್ಸೆಸರೀಸು ಇನ್ಸ್ಟಾ 360 ಅವ್ರದ್ದೇ ತೊಗೊಂತು ಅಂದರೆ ಸೆಲ್ಫಿ ಸ್ಟಿಕ್ 2,000 ರೂಪಾಯಿಗಿದೆ. ಸೊ ಬುಲೆಟ್ ಅಂತ ಒಂದು ಮೋಡ್ ಇದೆ ಇದರಲ್ಲಿ, ಅದನ್ನು ಅನ್ಲಾಕ್ ಮಾಡೋದಕ್ಕೆ ಆಪ್ಷನ್ ಇದೆ. ಯಾವ ರೀತಿ ಅಂತ ನೋಡೋಣ. ಸೊ ರೆಗ್ಯುಲರ್ ಸ್ಕ್ರೂ ಥರ ಇದನ್ನು ಹಾಕ್ಬಿಟ್ರೆ ಇದು ಇಲ್ಲಿಗೆ ಸ್ಟ್ಯಾಗ್ನೆಂಟ್ ಆಗಿರುತ್ತೆ. ಸೊ ಎಲ್ಲೆಲ್ಲಿ ಸ್ಟೇಷನರಿ ಆಗಿರೋಂಥ ಸ್ಪೇಸ್ಗಳಲ್ಲಿ ಎಲ್ಲಾದರೂ ಪ್ಲೇಸ್ ಮಾಡ್ಕೊಳ್ಳೋದಕ್ಕೆ ಪಾಸಿಬಿಲಿಟಿ ಸಿಗುತ್ತೆ. ನೋಡಿ, ಈ ರೀತಿ ಮೂವಿಂಗ್ ಇರುತ್ತೆ. ಇಷ್ಟು ಮಾತ್ರ ಕ್ವಾಲಿಟಿಲಿ ಬರ್ತಿದೆ ನೈಟ್ ಟೈಮ್ ಇಂದ್ರಲ್ಲಿ. ಲೋ ಲೈಟ್ ಇಂದ್ರಲ್ಲಿ ಇಷ್ಟು ಮಾತ್ರ ಬರ್ತಿರೋದು. ಇಟ್ಸ್ ಫೈನ್, ಕನ್ವೀನಿಯೆಂಟ್. ಅದು ಹರಿದಿನ ಅಂತಂದ್ರೆ ಇವರಿಗೆ ಅಮೆಝಾನ್ ಗ್ರೇಟ್ ಇಂಡಿಯನ್ ಫೆಸ್ಟಿವಲ್ ಇದೇ ಹಬ್ಬ ಇವರಿಗೆ. ಹಬ್ಬ ಪಂಚಮಿ ಹಬ್ಬ. ನಮ್ಮ ಹೆಣ್ಮಕ್ಳಿಗೆ ಹಬ್ಬ ಬಂತು ಅಂದ್ರೆ ಸೀರೆ ತಗೋಣ, ಈ ಬಟ್ಟೆ ತಗೋಣ, ಆ ಬಟ್ಟೆ ತಗೋಣ ಅಂತ ತಗೊಂತಾ ಇರ್ತೀವಿ. ಸೊ ದೇವ್ರು ಯಾವ ರೀತಿ ಡೆಕೋರೇಷನ್ ಮಾಡಬೇಕು ಆ ಥರದ್ದೆಲ್ಲ ನಾವು ಯೋಚನೆ ಮಾಡ್ತಾ ಇರ್ತೀವಿ. ಆದ್ರೆ ನಮ್ಮ ಗಂಡ್ಮಕ್ಳು ಯಾವ ರೀತಿ ಅಂತಂದ್ರೆ ಬಿಗ್ ಬಿಲಿಯನ್ ಡೇ, ಈ ಗ್ರೇಟ್ ಇಂಡಿಯನ್ ಫೆಸ್ಟಿವಲ್ ಬಂದ್ರೆ ಸಾಕು ಕಾಯ್ತಾ ಇರ್ತಾರೆ ಗ್ಯಾಜೆಟ್ಸ್ ತಗೋಣ ಅಂತ. ಸ್ವಲ್ಪ ಕಡಿಮೆ ದುಡ್ಡಲ್ಲಿ ಚೆನ್ನಾಗಿರೋ ಗ್ಯಾಜೆಟ್ಸ್ ಎಲ್ಲ ತಗೊಬೋದು. ಅವ್ರಿಗೆ ಏನ್ ಆಸೆ ಇದೆ ಅನ್ನೋದು ನೋಡ್ಕೊಂಡು ತಗೊಂತಾ ಇರ್ತಾರೆ. ಸೊ ಇಲ್ಲಿ ಇನ್ಸ್ಟಾ 360 ತಗೊಂಡಿದ್ದಾರೆ. ಸೊ ಅದು ಯಾವ ರೀತಿ ಇದೆ ಮತ್ತೆ ಪ್ಯಾಕೇಜ್ ಎಲ್ಲ ಯಾವ ರೀತಿಯಾಗಿ ಬಂದಿದೆ, ಒಂಚೂರು ಸೀರೆನ ಓಪನ್ ಆಗಿದ್ಯಾ ಅಥವಾ ಮೋಸ ಗೀಸ ಮಾಡಿದಾರಾ, ಅದನ್ನ ಕುತೂಹಲದಿಂದ ಇದನ್ನ ನೋಡ್ತಾ ಇದ್ದಾರೆ. ಸೊ ಇದನ್ನ ಓಪನ್ ಮಾಡಿ ಇದ್ರ ರಿವ್ಯೂ ಯಾವ ರೀತಿ ಇರುತ್ತೆ, ಏನು ಯಾವ ರೀತಿಯಾಗಿ ಯೂಸ್ ಮಾಡಬಹುದು ಅದ್ರ ಬಗ್ಗೆ ಪೂರ್ತಿಯಾಗಿ ಇನ್ಫಾರ್ಮೇಶನ್ ಕೊಡ್ತೀವಿ. ಸೊ ಇವರ ಕ್ಯೂರಿಯಾಸಿಟಿಗೆ ನಾನು ನೀಟಾಗಿ ಅಡ್ಡ ವಿಡಿಯೋ ಮಾಡೋಕ್ಕಾಗಿಲ್ಲ, ಉದ್ದನೇ ಮಾಡ್ಕೊಂಡಿದ್ದೀನಿ. ಸೊ ಹಾಗೆ ನನ್ನ ಮಗನಿಗೆ ಶೂನು ತರಿಸ್ಬೇಕಾಗಿತ್ತು, ತರಿಸಿದ್ದೀನಿ. ಸೊ ಯಾವ ರೀತಿ ಇದೆ ಅಂತ ನೋಡೋಣ ಬನ್ನಿ. ಅಮೆಝಾನ್ ಸೇಲ್ಸ್ ಸ್ಟಾರ್ಟ್ ಆಗ್ತಿರೋದು ನಾಳೆ. ಸೊ ಪ್ರೈಮ್ ಯೂಸರ್ಸ್ಗೆಲ್ಲ ಇವತ್ತಿಂದನೇ ಸ್ಟಾರ್ಟ್ ಆಗಿತ್ತು, ಅಂದ್ರೆ ಒಂದು 22 ಸ್ಟಾರ್ಟ್ ಆಗಿತ್ತು. ನನ್ನ ತುಂಬಾ ದಿನದಿಂದ ಕಾರ್ಟಲ್ ಹಾಕಿಟ್ಟಿದ್ದಂತ ಒಂದು ಐಟಮ್ ಇದು ಇನ್ಸ್ಟಾ 360 X3 ಮತ್ತೆ ಇನ್ಸ್ಟಾ 360 Go 3S ಎರಡನ್ನು ಕಾರ್ಟಲ್ ಹಾಕಿಟ್ಟಿದ್ದೆ. ಯಾವ್ದು ಕಡಿಮೆ ಸಿಗುತ್ತೋ ಅದನ್ನು ಪರ್ಚೇಸ್ ಮಾಡೋಣ ಅಂತ. ಆಫರ್ ಪ್ರೈಸಲ್ಲಿ ಇದು 10,000 ರೂಪಾಯಿ ಕಡಿಮೆ ಆಗಿದೆ, ಅಂದರೆ 9,500 ರೂಪಾಯಿ ಕಡಿಮೆ ಆಗಿದೆ. 35,000 ರೂಪಾಯಿಗೆ ಇದ್ದಿತ್ತು, 25,000 ರೂಪಾಯಿಗೆ ಬಂದಿತ್ತು, 25,500. ಸೊ ಹೇಗಿದೆ ನೋಡೋಣ. ಇದನ್ನೇ ಪರ್ಚೇಸ್ ಮಾಡಿಕೊಂಡೆ. MRP ಬಂದು 51,000 ಇದೆ. ಬಂದು 2 ವರ್ಷ ಆಗಿದೆ. ಬೇರೆ ಬೇರೆ ಮಾಡೆಲ್ಸ್ ಬಂದಿದೆ ಈಗ. ಬಟ್ ನನಗೆ 4X5 ಅಲ್ಲಿ ಮತ್ತು X3ಗೆ ಏನು ಅಂತ ಮೇಜರ್ ಡಿಫ್ರೆನ್ಸ್ ಕಾಣಿಸ್ತಿಲ್ಲ, ಅದಕ್ಕೋಸ್ಕರ X3ನೇ ಪ್ರಿಫರ್ ಮಾಡಿಕೊಂಡೆ. ಆ್ಯಂಡ್ ಕಾಸ್ಟ್ ವೈಸು ಎಫೆಕ್ಟಿವ್ ಆಗಿತ್ತು ಅಂತ ಹೇಳಿ. ಸೊ ಓಪನ್ ಮಾಡ್ತಾ ಇದ್ದೀನಿ. ಫ್ಲಿಪ್ಕಾರ್ಟಲ್ಲೂ ಇದೇ ಪ್ರೈಸಿಂಗಲ್ಲೇ ಇದೆ. ನೀವು ಪರ್ಚೇಸ್ ಮಾಡೋದಿತ್ತು ಅಂದರೆ ಫ್ಲಿಪ್ಕಾರ್ಟ್ ಅಥವಾ ಅಮೆಝಾನ್ ಎರಡರೂ ಪರ್ಚೇಸ್ ಮಾಡ್ತೀವಿ. ಸೊ ಇದ್ರ ಮೇಲ್ಗಡೆ ಒಂದು QR ಕೋಡ್ ಇದೆ, ಇದನ್ನು ಬಿಸಾಕಕ್ಕೆ ಹೋಗಲ್ಲ. ರಿಜಿಸ್ಟರ್ ಫಾರ್ ವಾರಂಟಿ ಅಂತ ಬರೆದಿದ್ದಾರೆ. ರಿಜಿಸ್ಟರ್ ಫಾರ್ ವಾರಂಟಿ, ಇದನ್ನು ಸ್ಕ್ಯಾನ್ ಮಾಡಿಕೊಂಡು ವಾರಂಟಿ ಕ್ಲೈಮ್ ಮಾಡ್ಕೊಳ್ಳೋದಕ್ಕೆ ರಿಜಿಸ್ಟರ್ ಮಾಡ್ಕೊಬೇಕು. 1 year ವ್ಯಾರಂಟಿ ಇರುತ್ತೆ ಆನ್ ದ ಪ್ರಾಡಕ್ಟ್. ಲೆಟ್ಸ್ ಓಪನ್ ದಿಸ್ ಅಪ್. ಸೊ ಈ ರೀತಿ ಕೊಟ್ಟಿದ್ದಾರೆ ಒಂದು ಮಾಡೆಲ್. ಇದು 2 ಥರ ಸೆಟ್ ಬರುತ್ತೆ, ಆ್ಯಕ್ಷನ್ X3 ಮತ್ತು ಒಂದು ಆ್ಯಕ್ಷನ್ ಮೋಡು. ಸ್ವಲ್ಪ ಹೆವಿನೂ ಇದೆ ಆ್ಯಕ್ಚುಲಿ, ಆಯಿತಾ. ಈಗ ಸೊ ಇದರಲ್ಲಿರೋ ಬೆಸ್ಟ್ ಫೀಚರ್ ಏನು ಅಂತ ಹೇಳಿದ್ರೆ 360 ಕ್ಯಾಮ್ರಾ. ಈ ಕಡೆಗೂ ಇದೆ, ಈ ಕಡೆಗೂ ಕ್ಯಾಮ್ರಾ ಇರೋದ್ರಿಂದ ಕಂಪ್ಲೀಟ್ 360 ಒಂದು ಸರ್ಕಲ್ ಶೇಪಲ್ಲಿ ಸುತ್ತು ಇರೋದನ್ನು ರೆಕಾರ್ಡ್ ಮಾಡುತ್ತೆ. ಸೊ ಒಳಗಡೆ ಇನ್ನೇನೇನು ಕೊಟ್ಟಿದ್ದಾರೆ ನೋಡೋಣ. ಸೊ ಕೇಬಲ್ ಕೊಟ್ಟಿದ್ದಾರೆ, C-pin ಚಾರ್ಜಿಂಗ್ ಕೇಬಲ್ ಇದೆ. ಆಮೇಲೆ ಮ್ಯಾನ್ಯಲ್, ಮ್ಯಾಂಗೋ ಅಲ್ಲ ಮಗನೇ, ಮ್ಯಾನ್ಯಲ್. ಇದು ಪೌಚ್ ಥರ ಕೊಟ್ಟಿದ್ದಾರೆ ಫಾರ್ ಸ್ಟೋರಿಂಗ್ ದಿಸ್ ಒನ್. ಹಿಡಿಸೋಂಗೆ ಕಾಣೆ. ಓಕೆ, ಸಮಥಿಂಗ್ ಲೈಕ್ ದಿಸ್. ಆಮೇಲೆ ಇದನ್ನು ಇನ್ನೊಂದು ಸರಿ ಎವ್ಯಾಲ್ಯೂಯೇಟ್ ಮಾಡಿ ಚೆಕ್ ಮಾಡಬೇಕು. ಈಗ ಕ್ಯಾಮ್ರಾಸ್ನ ಅನ್ಲಾಕ್ ಮಾಡೋಣ. ಇದನ್ನೆಲ್ಲ ಒಂದು ಸ್ವಲ್ಪ ಸೈಡ್ ಇಟ್ಕೊಳ್ಳೋಣ.
ಸೊ ಈಗ ಕ್ಯಾಮ್ರಾ ಅನ್ಲಾಕ್ ಮಾಡೋಣ, ಕ್ಯಾಮ್ರಾನ ಚೆಕ್ ಮಾಡೋಣ. ಫಸ್ಟಿಗೆ ಪವರ್ ಆನ್ ಮಾಡೋಣ. ಬ್ಯಾಟ್ರಿ ಹತ್ರನೂ ಸ್ಟಿಕ್ಕರ್ ಅಂಟಿಸಿಟ್ಟಿದ್ದಾರೆ, ತೆಗೆದಿರಬಾರ್ದು ಅನ್ನೋದಕ್ಕೋಸ್ಕರ. ಇದರದ್ದು ಒಂದು ಬ್ಯಾಟ್ರಿ 4,000 ರೂಪಾಯಿ ತನಕ ಇದೆ ಕಾಸ್ಟು. ಸೊ ಆ್ಯಕ್ಷನ್ ಮೋಡ್ ಅಂತ ಇನ್ನೊಂದು ಯಾವುದಿದೆ, ಆ್ಯಕ್ಷನ್ ಕಿಟ್ ಅಂತ ಏನಿದೆ, ಅದರಲ್ಲಿ ಇದು 360 ಜೊತೆಗೆ ಒಂದು ಅಡಿಷ್ನಲ್ ಬ್ಯಾಟ್ರಿ ಒಂದು ಬರುತ್ತೆ ಮತ್ತು ಒಂದು ಸೆಲ್ಫಿ ಸ್ಟಿಕ್ ಒಂದು ಫ್ರೀಯಾಗಿ ಸಿಗುತ್ತೆ. 2 ಸೆಲ್ಫಿ ಸ್ಟಿಕ್ಗಳು ಫ್ರೀಯಾಗಿ ಸಿಗುತ್ತೆ. ಇದು ಬೇಸಿಕ್ ಸ್ಟ್ಯಾಂಡರ್ಡ್ ಎಡಿಷನ್ ತೊಗೊಂಡ್ರದ್ದು ನಾನು. ಸೊ ಆನ್ ಮಾಡೋಣ ಈಗ. ಇದು USB ಚಾರ್ಜ್ ಮಾಡ್ಕೊಳ್ಳೋದಕ್ಕಿರೋಂಥ ಸ್ಲಾಟು. ಹಾಂ ಲೀವ್ ಮಣ್ಣ ಇರಲಿ ಬಿಡು. ಸೊ ಪವರ್ ಬಟನ್ ಇಲ್ಲಿದೆ. ಇದು ಏನೋ ಮೋಡ್ಸ್ ಇದ್ದಂಗಿದೆ. ಇದು ಇಲ್ಲಿ ಸ್ಪೀಕರ್ ಇದೆ. ಇದೇನಿದೆ, ಪ್ಲೀಸ್ ಡು ನಾಟ್ ರಿಮೂವ್ ದ ಸ್ಪೀಕರ್ ಕವರ್ ರಿಮೂವ್ ಮಾಡಬೇಡಿ ಅಂತ ಬರ್ತಿದ್ದಾರೆ ಈಗ, ಹೊಸದಲ್ವಾ, ಅದಕ್ಕೋಸ್ಕರ. ಸೊ ಆನ್ ಮಾಡೋಣ. ಸೊ ಬ್ಯಾಟ್ರಿಯಲ್ಲಿ ಚಾರ್ಜ್ ಇದ್ದಂಗಿಲ್ಲ, ಅದಕ್ಕೋಸ್ಕರ ಅದು ಆನ್ ಆಗ್ತಾಯಿಲ್ಲ. ಒಂದು ಸ್ವಲ್ಪ ಚಾರ್ಜಿಂಗಿಗೆ ಬಿಟ್ಟು ಆಮೇಲೆ ಆನ್ ಮಾಡಿದ್ರೆ ಒಳ್ಳೇದು ಅಂತ ಅಂದ್ಕೊತೀನಿ. ಇದು ನಾನು ತೊಗೊಂಡಿರೋ X3 ಕ್ಯಾಮ್ರಾ ಏನಿದೆ ಇಷ್ಟೊತ್ತು ನೋಡಿದ್ರಲ್ಲ, ಅದಕ್ಕೆ ಬೇಕಾಗಿರೋಂಥ ಆಕ್ಸೆಸರೀಸು Insta360 ಅವ್ರದ್ದೇ ತೊಗೊಂತು ಅಂದರೆ ಸೆಲ್ಫಿ ಸ್ಟಿಕ್ 2,000 ರೂಪಾಯಿಗಿದೆ. ನನಗೆ ಅದರ ಆಲ್ಟರ್ನೇಟಿವ್ಸ್ ಯಾವುದಿದೆ ಅಂತ ಚೆಕ್ ಮಾಡಿದ್ದಕ್ಕೆ ಯಾವುದಿದು ಅಡೋಫಿಸ್ ಅನ್ನೋ ಕಂಪ್ನಿದ್ರದ್ದು ಸೆಲ್ಫಿ ಸ್ಟಿಕ್ಕು ಮತ್ತು ಹೆಲ್ಮೆಟ್ ಮೌಂಟ್ಗಳದೆಲ್ಲ ಇರೋದಿತ್ತು. ಸೊ ಅದನ್ನು ಪರ್ಚೇಸ್ ಮಾಡಿದ್ದೀನಿ. ವಿಲ್ ಟ್ರೈ ಟು ಸಿ ವಾಟ್ ಆಲ್ ಥಿಂಗ್ಸ್ ಆರ್ ದೇರ್ ಇನ್ ದ್ಯಾಟ್. ಇದೂ ಅಷ್ಟೇ ಆಫರ್ ಪ್ರೈಸ್ ಇರೋದ್ರಿಂದ 1,100 ರೂಪಾಯಿಗೆ ಸಿಕ್ಕಿದೆ. ಆಫರ್ ಇಲ್ಲದೆ ಇತ್ತು ಅಂತಂದರೆ 1,500 ರೂಪಾಯಿ ಒಳಗಡೆ ಸಿಗುತ್ತೆ. ಸೊ ಡಿಸೈನ್ ಫಾರ್ ಬುಲೆಟ್ ಟೈಮ್ ಅಂತಿದೆ. ಇನ್ನೂ ಇದೆ ಇದರಲ್ಲಿ. ಸೊ ತಿರುಗಿಸ್ಬಿಟ್ಟು ಲಾಕ್ ಮಾಡ್ತು ಅಂತಂದರೆ ಲಾಕ್ ಆಗೋಗುತ್ತೆ. ಓಪನ್ ಮಾಡೋದು ಇಷ್ಟುದ್ದ ಬರುತ್ತದೆ. 1.5 ಮೀಟರ್ ಬರುತ್ತೆ. 1 ಮೀಟ್ರ್ ಇದೆ ಆ್ಯಕ್ಚುಲಿ, 1.5 ಇಲ್ಲ. ಇರ್ಚಿನಿ. ಸೊ ಓಪನ್ ಮಾಡಿಬಿಟ್ಟು ಲೆಫ್ಟಿಗೆ ಟಿಲ್ಟ್ ಮಾಡಿದ್ರೆ ಲಾಕ್ ಆಗುತ್ತೆ, ರೈಟಿಗೆ ಟಿಲ್ಟ್ ಮಾಡಿದ್ರೆ ಮತ್ತೆ ವಾಪಸ್ ಕ್ಲೋಸ್ ಆಗುತ್ತೆ. ಈ ಥರ. ಸೊ ಬುಲೆಟ್ ಅಂತ ಒಂದು ಮೋಡ್ ಇದೆ ಇದರಲ್ಲಿ, ಅದನ್ನು ಅನ್ಲಾಕ್ ಮಾಡೋದಕ್ಕೆ ಆಪ್ಷನ್ ಇದೆ. ಯಾವ ರೀತಿ ಅಂತ ನೋಡೋಣ. ಓಕೆ, ಯಾವ ರೀತಿ ಅನ್ನೋದನ್ನು ನೋಡೋಣ. ಈ ಸೆಲ್ಫಿ ಸ್ಟಿಕ್ ಜೊತೆಗೆ ಇನ್ನು ಇದರಲ್ಲಿ ಬರಬೇಕಾಗಿರೋ ಐಟಮ್ಗಳು ಏನೇನಿದೆ ಅಂತ ನೋಡೋಣ. ಸೊ ಇದರೊಳಗಡೆ ಇನ್ನೂ ಏನೇನಿದೆ ಅಂತ ತೋರಿಸ್ತೀನಿ. ಇದು ನಮ್ಮ Insta360ನ ಮೌಂಟ್ ಮಾಡ್ಕೊಳ್ಳೋಕ್ಕೆ ಯೂಸ್ ಮಾಡ್ಕೊಳ್ಳೋವಂಥ ಪೀಸು. ಇದು Insta360ಗೆ ನಾನು ಪರ್ಚೇಸ್ ಮಾಡ್ಕೊಂಡಿರೋಂಥ ಪೌಚು ಅಡೋಫಿಸಿಂದ. ನೀಟಾಗಿ ಅದರದ್ದು ಕೇಸಿಂಗ್ ಎಷ್ಟು ದಪ್ಪ ಇದೆಯೋ ಅದಕ್ಕೆ ಮ್ಯಾಚ್ ಆಗೋ ಸೈಜಲ್ಲಿ ಪೌಚ್ ಇದೆ. ಇದು ಸ್ಕ್ರೀನ್ ಗಾರ್ಡ್ ಅದ್ರ ಜೊತೆಗೆ ಒಂದು ಕೊಟ್ಟಿದ್ದಾರೆ. ಇದು Insta360 X3ಗೆ ಹಾಕೋದಕ್ಕೋಸ್ಕರ. ಸೊ ಇದು ಸ್ಕ್ರೀನ್ ಗಾರ್ಡು, ಅದಕ್ಕೆ ಅಂಟಿಸೋಣ. ಆಮೇಲೆ ಈ ಪ್ಯಾಕೇಜ್ ಒಳಗಡೆ ಏನಿದೆ ನೋಡೋಣ. ಹಾಂ ಅದನ್ನ ಹಾಕಕ್ಕೆ. ಹೌದು ಮನೆ. ಸೊ ಇವು ಬೇರೆ ಬೇರೆ ಥರ ವಾಲ್ ಮೌಂಟ್ಸು. ನೀವು ಎಲ್ಲಿಗಾದ್ರೂ ಬೇಕಾಗಿರೋ ಜಾಗದಲ್ಲಿ ಇದನ್ನು ಅಂಟಿಸ್ಬಿಟ್ಟು ಅದನ್ನ ಮೇಲೆ ಇದನ್ನು ಅಂಟಿಸಿದ್ರೆ ಈ ಪಾರ್ಟ್ ಅಲ್ಲೇ ಸ್ಟಿಕ್ಕಾಗಿ ಕೂತ್ಕೊಂಡಿರುತ್ತೆ. ನಮ್ಮ Insta360 ಇದಕ್ಕೆ ಕನೆಕ್ಟ್ ಮಾಡಿಕೊಂಡು ಕ್ಲಿಪ್ ಥರ ಇದಕ್ಕೆ ಸೊ ಒಂದ್ಸರಿ ಲಾಕ್ ಆಯಿತು ಅಂತಂದರೆ ತೆಗಿಯೋಕ್ಕೆ ಎಷ್ಟು ಕಷ್ಟಪಡಬೇಕು ಗೊತ್ತಾಗ್ತಿಲ್ಲ. ನೋಡೋಣ. ಓ ಶಿವ. ಸೊ ಹಾಕೋದು ತೆಗಿಯೋದು ಸ್ವಲ್ಪ ಕಷ್ಟನೇ ಇದೆ. ಇರಲಿ, ಗಟ್ಟಿ ಕೊಟ್ಟಿರೋದ್ರೆ ಒಳ್ಳೇದೇ. ಸೊ 4 ಕೊಟ್ಟಿದ್ದಾರೆ ಈ ಥರದೊಟ್ಟು. ಇದು ಸ್ಟಿಕ್ಕರ್ ಅಂಟ್ಕೊಂಡ್ಬಿಟ್ಟಿದೆ. ಬಾ ಮಗ. ಸೊ 1 2 2 ಈ ಥರ ಕರ್ವಿ ಇರೋದಕ್ಕೆ 2 ಕೊಟ್ಟಿದ್ದಾರೆ. ಬಾಕ್ಸ್ ಶೇಪಲ್ಲಿ ಇರೋದಕ್ಕೆ 2 ಸ್ಟಿಕ್ಕರ್ಗಳು ಕೊಟ್ಟಿದ್ದಾರೆ. ಇದು ನಮ್ಮ Insta360ನ ಮೌಂಟ್ ಮಾಡ್ಕೊಳ್ಳೋಕೆ ಯೂಸ್ ಮಾಡ್ಕೊಳ್ಳೋಂಥ ಮಿಷಿನ್. ಇದು Insta360 ಇದಕ್ಕೆ ಹಾಕಿದ್ರೆ ಮತ್ತು ಇಲ್ಲಿ ಪ್ಲೇಸ್ ಮಾಡಿ ಇಲ್ಲಿರೋ ಸ್ಕ್ರೂನ
ಅನ್ಲಾಕ್ ಮಾಡಿ ಸೊ ರೆಗ್ಯುಲರ್ ಸ್ಕ್ರೂ ಥರ ಇದನ್ನು ಹಾಕ್ಬಿಟ್ರೆ ಇದು ಇಲ್ಲಿಗೆ ಸ್ಟ್ಯಾಗ್ನೆಂಟ್ ಆಗಿರುತ್ತೆ. ಸೊ ಬ್ಯಾಟ್ರಿಲಿ ಪವರ್ ಇಲ್ಲದೆ ಇದ್ದಿದ್ದರಿಂದ ಆಗಲೇ ಕನೆಕ್ಟ್ ಇದಾಗಿತ್ತು. ಈಗ ಸ್ವಲ್ಪ ಚಾರ್ಜ್ಗೆ ಹಾಕಿದ್ದೀವಿ. ಬ್ಯಾಟ್ರಿನ ಹಾಕಬೇಕಾದ್ರೂ ಇದೆರಡು ನಿಂಗೆ ಪ್ರೆಸ್ ಮಾಡಿದ್ರೆ ಪಾಪ್ ಔಟ್ ಆಗುತ್ತೆ. ಇಲ್ಲಿ ಮೆಮೊರಿ ಕಾರ್ಡ್ ಸ್ಲಾಟ್ ಇದೆ. ಸೊ ಮೆಮೊರಿ ಕಾರ್ಡ್ ಇವಾಗ ಸದ್ಯಕ್ಕೆ ನನ್ನ ಹತ್ರ ಇದ್ದಿದ್ದು 4 GB ಹಾಕಿದ್ದೀನಿ. ಮೆಮೊರಿ ಕಾರ್ಡ್ ಬಾಕ್ಸ್ ಜೊತೆ ಬರೋದಿಲ್ಲ. ಕ್ರಿಯೇಟರ್ ಕಿಟ್ ತೊಗೊಂತು ಅಂದರೆ 128 GB ಮೆಮೊರಿ ಕಾರ್ಡು ನಿಮ್ಗೆ ಅವೈಲಬಿಲಿಟಿ ಸಿಗುತ್ತೆ. ಅದು ಸ್ವಲ್ಪ ಜಾಸ್ತಿ ಬೀಳುತ್ತೆ ಪ್ರೈಸು. ನೀವು ಹೊರಗಡೆಯಿಂದ ಮತ್ತೆ ಬೇರೆ ಇದ್ರಾಗ ತರಿಸ್ಕೊಂಡ್ರೆ ಕರೆಕ್ಟಾಗಿರುತ್ತೆ ಅಂತ ನಾನು ಅಂದ್ಕೊತೀನಿ. ನನ್ನ ಹತ್ರ ಇರೋದ್ರಲ್ಲಿ 4 GB ಇವಾಗ ಹಾಕಿದ್ದೀನಿ. ಇದಕ್ಕೆ 32 GB ಇನ್ನೊಂದು ಪೆನ್ ಡ್ರೈವ್ ಇದೆ, ಇನ್ನೊಂದು ಮೆಮೊರಿ ಕಾರ್ಡ್ ಇದೆ. ಅದನ್ನು ಫಾರ್ಮ್ಯಾಟ್ ಮಾಡಿ ಯೂಸ್ ಮಾಡಬೇಕಾಗತ್ತೆ. ಈಗ ಈ ಒಂದು ಡಿವೈಸ್ನ ಕನೆಕ್ಟ್ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡೋಣ. Insta360 ಅಂತ ಒಂದು ಆ್ಯಪ್ ಇದೆ. ಒಟ್ಟು 360 ಇದು 1.3 GB ಇದೆ ಅದು ಫೈಲ್ ಸೈಜು. ಅದನ್ನೇ ಇನ್ಸ್ಟಾಲ್ ಮಾಡ್ಕೊಬೇಕು ಫಸ್ಟ್ ಫೋನ್ಗೆ ಇನ್ಸ್ಟಾಲ್ ಮಾಡ್ಕೊಂಡ್ಮೇಲೆ ಈ ಥರದ್ದೊಂದು ಆ್ಯಪ್ ಇದೆ. ಆ್ಯಪ್ ಇಂಟರ್ಫೇಸ್ ಈ ರೀತಿ ಕಾಣಿಸ್ಕೊಳ್ಳುತ್ತೆ. ಅಲೋ ಅಂತ ಕೊಡಿ, ಸೆಲೆಕ್ಟ್ ಕೊಟ್ಟು ಅಗ್ರಿ ಅಂತ ಕೊಟ್ಟರೆ ಅಲೋ. ಸೊ ಲಾಗಿನ್ ಸ್ಕಿಪ್ ಮಾಡ್ಕೋಬೋದು. ಸರ್ಚಿಂಗ್ ಫಾರ್ ಡಿವೈಸ್ ಅಂತ ಕೊಡ್ತಿದೆ. ಸೊ ಇವಾಗ ಇದನ್ನು ಆನ್ ಮಾಡ್ತೀನಿ. ಸೊ ಕನೆಕ್ಟ್ ಅಂತ ಕೊಟ್ಟಿದ್ದೀನಿ. ಅಲೋ ವೈಲ್ ಯೂಸಿಂಗ್ ದಿ ಆ್ಯಪ್ ಅಂತ ಕೊಡ್ತೀನಿ. ಸೊ ಡಿವೈಸ್ಗೆ ಕನೆಕ್ಟ್ ಆಗ್ತಾ ಇದೆ. ಕನೆಕ್ಟ್ ಆಯಿತು. ಎಸ್ ಅಂತ ಕೊಟ್ಟರೆ ಪೇರಿಂಗ್ ಆಗುತ್ತೆ. ಜಾಯಿನ್ ಕೊಟ್ಟಿದ್ದೀನಿ. ಸೊ ಇದ್ರದ್ದು ವೈಫೈ ನೆಟ್ವರ್ಕಿಗೆ ಜಾಯ್ನ್ ಆಗಬೇಕು. ಕನೆಕ್ಟ್ ಆಯಿತು. ಸೊ ಇಲ್ಲಿ ನಿಮಗೆ ಈ ಆ್ಯಪಲ್ಲಿ ಇದಕ್ಕೆ ಮುಂಚೆ ತೆಗೆದಿರೋ ಫೋಟೋಸ್ನ ರಿವ್ಯೂ ಮಾಡ್ಕೊಳ್ಳೋದಕ್ಕೆ ಆಪ್ಷನ್ ಕೊಡುತ್ತೆ. ಸೊ ಈಗ ಸದ್ಯದ ಮಟ್ಟಕ್ಕೆ ನಾನು ಇದನ್ನು ಅಪ್ಡೇಟ್ ಮಾಡ್ತಿಲ್ಲ, ಟೈಮ್ ತೊಗೊಳುತ್ತೆ. ಸೊ ಹಾಗೆ ತೋರಿಸ್ತೀನಿ ಫೋಟೋ ತೆಗೆದಿರೋದು. ನೋಡಿ, ಇದು ಫೋಟೋ ಬೈ ಡಿಫಾಲ್ಟಾಗಿ ತೊಗೊಂಡಿರೋಂಥ ಫೋಟೋನ ತೋರಿಸುತ್ತೆ. ಬ್ಯಾಕ್ಗ್ರೌಂಡ್ ಡೌನ್ಲೋಡ್ ಕೊಡ್ತೀನಿ. ಆಟೋ ಜನ್ರೇಷನ್ ಪ್ಯೂರ್ ಶಾಟ್ ಅದಾಗದೇ ತೊಗೊಂಡಿರುತ್ತೆ. ನೋಡಿ, 360 ಡಿಗ್ರಿಲಿ ಫೋಟೋ ತೆಗೆದಿರೋದನ್ನು ತೋರಿಸ್ತಿದೆ. ಸೊ ಈಗೊಂದು ಫೋಟೋ ಇದರಲ್ಲಿ ತೊಗೊಂಡು ನೋಡೋಣ. ಪವರ್ ಕಟ್ ಆಗಿರೋದ್ರಿಂದ ಇಲ್ಲಿ ಬೆಳಕು ಕಡಿಮೆ ಇರೋದ್ರಿಂದ ಅಷ್ಟು ಇದ್ರಾಗ ಬರಲ್ಲ. ಬಟ್ ವಿ ಕ್ಯಾನ್ ಸಿ ದ್ಯಾಟ್. ಕೀಪ್ ಓನ್ಲಿ ವೈಲ್ ಯೂಸಿಂಗ್. ಸೊ ಪ್ರಿವ್ಯೂ ಕೊಡ್ತಾ ಇದೆ. ಸೊ ಸಿಂಗಲ್ ಲೆನ್ಸ್ಗೆ ಅಂತ ಹೇಳ್ಕೊಟ್ಟಿರೋದ್ರಿಂದ ಇತ್ತು. ಸೊ ಇಲ್ಲೇನಾಗುತ್ತೆ ನೋಡಿ, ಈಗ ಈ ಟೇಬಲ್ ಮೇಲೆ ಅಂತ ಹೇಳಿ ತೊಗೊತಾ ಇದ್ದೀನಿ. 360 ಅಂತ ಕೊಡ್ತು ಅಂತಂದರೆ ಫಸ್ಟ್ ಟೇಬಲ್ಗೆ ತೊಗೊಳುತ್ತೆ. ಸೊ ಈ ರೀತಿ ಇದು ಮಾಡ್ಕೋಬೋದು, ಡಿಸ್ಪ್ಲೇ ಇನ್ ಆ್ಯಂಡ್ ಔಟ್ ಮಾಡ್ಕೋಬೋದು. ಸೊ ಈ ರೀತಿ ಕಾಣಿಸ್ಕೊತದೆ. ಸೊ ರೆಕಾರ್ಡ್ ಅಂತ ಕ್ಲಿಕ್ ಕೊಟ್ಟರೆ ರೆಕಾರ್ಡ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಫೋಟೋ ಮೋಡಕ್ಕೆ ತೊಗೊಂತು ಅಂದರೆ ಬರೀ ಫೋಟೋ ತೊಗೋಬೋದು. ಸಿಂಗಲ್ ಲೆನ್ಸ್ ಅಂತ ಕೊಟ್ಟರೆ ಬ್ಯಾಕ್ ಲೆನ್ಸ್ ಅಥವಾ ಫ್ರಂಟ್ ಲೆನ್ಸ್ ಅಂತ ಕೇಳುತ್ತೆ. ನಿಮಗೆ ಇದರಲ್ಲಿ ಎಷ್ಟು ಚಾರ್ಜ್ ಇದೆ ಅನ್ನೋದು ಇಲ್ಲಿ ಕಾಣಿಸ್ಕೊತಿರುತ್ತೆ. 59% ಈಗ ಇದರಲ್ಲಿದೆ. ಕ್ಯಾಮ್ರಾ ಲೆನ್ಸ್ನ ಸ್ವಿಚ್ ಮಾಡ್ಕೊಳ್ಳೋಕ್ಕೆ ಈ ಒಂದು ಇದಿದೆ, ಬಟನ್ ಇದೆ. ಇದನ್ನು ನಾನು ವಾಪಸ್ ಸ್ವಿಚ್ ಮಾಡಿದ್ರೆ ಇಟ್ ವಿಲ್ ಗೋ ಬ್ಯಾಕ್ ಟು ಕ್ಯಾಮ್ರಾ. ಸೊ ಕ್ಲಾರಿಟಿ ವೈಸ್ಗೆ ಅಂತ ಬಂತು ಅಂತಂದರೆ ನಾನು ಡೇ ಲೈಟ್ ಫೋಟೋಗ್ರಫಿ ಮಾಡ್ಬೇಕಾದ್ರೆ ನಾಳೆ ಬೆಳಗ್ಗೆ ಯಾವ ರೀತಿ ಇರುತ್ತೆ ಅನ್ನೋದನ್ನು ಇದರಲ್ಲಿ ಫೋಟೋ ಹಿಡಿದು ಚೆಕ್ ಮಾಡ್ಕೊತೀನಿ. ಸೊ ಕ್ಯಾಪ್ಚರ್ ಮಾಡಿದ್ರೆ ಯೂಶ್ವಲಿ ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ. ಆಗಲೇ ಒಂದು 2-3 ಫೋಟೋ ಕ್ಯಾಪ್ಚರ್ ಮಾಡಿದ್ದು ಒಂದು 9 to 15 ಸೆಕೆಂಡ್ಸ್ ತೊಗೊತಾ ಇದೆ ಫೋಟೋಗೆ. ಏನಕ್ಕೆ ಅನ್ನೋದನ್ನು ರೀಸನ್ ಚೆಕ್ ಮಾಡಿದ್ದಕ್ಕೆ ಕೆಲವೊಮ್ಮೆ ಅಂದರೆ ಹೈ ರೆಸಲ್ಯೂಷನ್ದು ಏನಾದರೂ ಫೋಟೋ ತೊಗೋಬೇಕಾದ್ರೆ ಆ ರೀತಿ ಆಗುತ್ತೆ ಅಂತ ತೋರಿಸಿತ್ತು. ಫೋಟೋ ತೆಗೆಯೋದಕ್ಕೆ ರೆಸಲ್ಯೂಷನ್ ಬೈ ಡಿಫಾಲ್ಟಾಗಿ 18 MP ಮತ್ತು 72 MP ಎರಡು ತೋರಿಸ್ತಿದೆ. ನಂದು 72 MP ಸೆಟ್ ಮಾಡಿದ್ದೀನಿ. ಕ್ಯಾಮ್ರಾ ಫೋಟೋ ಡೌನ್ಲೋಡ್ ಮಾಡಿಕೊಂಡು ಯಾವ ರೀತಿ ಎಡಿಟಿಗೆ ಯಾವ ರೀತಿ ಸಿಗುತ್ತೆ ಅನ್ನೋದನ್ನು ಇನ್ನೂ ಚೆಕ್ ಮಾಡಿಲ್ಲ. ಚೆಕ್ ಮಾಡಿದ್ಮೇಲೆ ಅದ್ರ ಮೇಲೆ ಇನ್ನೊಂದು ವೀಡಿಯೋ ಪೋಸ್ಟ್ ಮಾಡ್ತೀವಿ. ಸೊ ಇದಾಗಿರುತ್ತೆ ಈ ಒಂದು 360ದು ಲೆಟ್ ಇಟ್ ಕ್ಯಾಪ್ಚರಿಂಗ್ ಅಂತ ತೋರಿಸ್ತಿದೆ. ನಿಮಗೆ ಡಿಸ್ಪ್ಲೇ ಬೈ ಡಿಫಾಲ್ಟಾಗಿ ಆಫ್ ಆಗಿರುತ್ತೆ.
ಪವರ್ ಬಟನ್ ಕ್ಲಿಕ್ ಮಾಡಿದ್ರೆ ಕ್ಯಾಪ್ಚರಿಂಗ್ ತೋರಿಸ್ತಿರುತ್ತೆ ಇಲ್ಲೂ. ಒಂದು ಸರಿ ಕ್ಲಿಕ್ ಮಾಡಿದ್ರೆ ಡಿಸ್ಪ್ಲೇ ಆಫಲ್ಲಿರುತ್ತೆ, ಬಟ್ ಕ್ಯಾಮ್ರಾ ಮತ್ತು ಇದು ಇನ್ನು ಇಂಟ್ಯಾಕ್ಟಲ್ಲಿರುತ್ತೆ. ಸೊ ಇದರಿಂದ ಮೀನ್ ವೈಲ್ ಇದಾಗ್ತಾ ಇರೋ ಟೈಮಲ್ಲಿ ಬೇರೆ ಬೇರೆ ಏನೇನು ಆಕ್ಸೆಸರೀಸ್ ತರಿಸಿದ್ದೀನಿ ಅನ್ನೋದು ನೋಡೋಣ. ಆಗಲೇ ಈ ಸ್ಟಿಕ್ ತೋರಿಸಿದ್ದೆ ನಾನು 1.2 ಮೀಟ್ರ್ವರೆಗೂ ಆಗುತ್ತೆ. ಇದಕ್ಕೆ ಎರಡೂ ಕಡೆನೂ ಹಿಂದ್ಗಡೆನೂ ಸಾಕೆಟ್ ಕೊಟ್ಟಿದ್ದಾರೆ. ಸೊ ಈ ಥ್ರೆಡಿಂಗ್ಸ್ ಏನಕ್ಕೆ ಕೊಟ್ಟಿರೋದು ಅಂತ ಹೇಳಿದ್ರೆ, ನೀವು ಬುಲೆಟ್ ಮೋಡ್ ಅಂತ ಒಂದಿದೆ. ಸೊ ಇನ್ನೊಂದು ಟ್ರೈಪೋರ್ಟ್ ಸ್ಟಿಕ್ ಈ ರೀತಿ ಕನೆಕ್ಟ್ ಮಾಡ್ಕೊಂಡು ಇದನ್ನು ಈ ಥರ ರೊಟೇಟ್ ಮಾಡ್ಕೊಳ್ಳೋಕೆ ಆಪ್ಷನ್ ಸಿಗುತ್ತೆ ಬುಲೆಟ್ ಮೋಡ್ ಇದರಲ್ಲಿ. ಅದು ಬಿಟ್ಟು ಇಲ್ಲಿರೋ ಇನ್ನು ಬೇರೆ ಬೇರೆ ಫೀಚರ್ಸ್ ಏನು ಅಂತಂದರೆ, ಈ ಕ್ಲಿಪ್ಸ್ ಏನಿದೆ ಇದನ್ನು ಅಂಟಿಸ್ಕೊಂಡು ಎಲ್ಲ ಅಂದರೆ ಸ್ಟೇಷನರಿ ಸ್ಪೇಸಸ್ ಎಲ್ಲೆಲ್ಲಿರುತ್ತೋ ಅಲ್ಲಿ ನೀವು ಇದನ್ನು ಅಂಟಿಸ್ಬಿಟ್ರೆ ಒಂದು ಕಡೆ ಈ ಥರದ್ದೊಂದು ಕ್ಲಿಪ್ ಕೊಟ್ಟಿದ್ದಾರೆ ಇದ್ರ ಜೊತೆಗೆ. ಸೊ ಇದು 360ನ ಕನೆಕ್ಟ್ ಮಾಡ್ಕೊಳ್ಳೋದಕ್ಕೆ ಯೂಸ್ ಮಾಡ್ಕೊಳ್ಳೋವಂಥದ್ದು. ಸೊ 360 ಇದಕ್ಕೆ ಕನೆಕ್ಟ್ ಮಾಡಿಕೊಂಡ್ರೆ ಸೊ 360 ಇದಕ್ಕೆ ಟೈಟಾಗಿ ಕನೆಕ್ಟ್ ಮಾಡಿಕೊಂಡು ಇಷ್ಟಕ್ಕೆ ಇಟ್ಕೊಂಡು ಇದನ್ನು ಇಲ್ಲಿ ಪ್ಲೇಸ್ ಮಾಡಿ ಈ ಸ್ಕ್ರೂ ಇದ್ರ ಜೊತೆ ಏನು ಕೊಟ್ಟಿದ್ದಾರೆ ಅದನ್ನು ನೀಟಾಗಿ ಇದರೊಳಗಡೆ ಪ್ಲೇಸ್ ಮಾಡಿ ಟೈಟ್ ಮಾಡಿಬಿಟ್ರೆ ನಿಮಗೆ ಇವಾಗ ಎಲ್ಲಿ ಯಾವ ರೀತಿ ಬೇಕಾಗುತ್ತೋ ಅಂದರೆ ಸ್ಟೇಷನರಿ ಪೊಸಿಷನ್ಸ್ ಎಲ್ಲೆಲ್ಲಿರುತ್ತೋ ಅಲ್ಲಿಗೆ ಆ್ಯಕ್ಷನ್ ಕ್ಯಾಮ್ರಾನ ಕನೆಕ್ಟ್ ಮಾಡ್ಕೊತಾ ಇರ್ಬೋದಾಗುತ್ತೆ. ನೋಡಿ ಈ ರೀತಿ ಇರುತ್ತೆ. ಇದನ್ನು ಲೂಸ್ ಮಾಡಿಕೊಂಡ್ರೆ ನೀವು ಬೇಕಂದರೆ ಯಾವ ಆ್ಯಂಗಲಲ್ಲಿ ಬೇಕೋ ಅದನ್ನು ಪ್ಲೇಸ್ ಮಾಡ್ಕೊಬೋದು. ಈ ರೀತಿ ಇರುತ್ತೆ. ಸೊ ಸ್ಟೇಷ್ನರಿಯಾಗಿ ಎಲ್ಲಾದರೂ ಅಂಟಿಸ್ಕೊಂಬಿಟ್ರೆ ಕಿಚನಲ್ಲೋ ಇಲ್ಲಾಂದರೆ ಸರಿ ಮಾಡಿ ಸೂಪರ್. ಸೊ ಎಲ್ಲೆಲ್ಲಿ ಸ್ಟೇಷ್ನರಿ ಆಗಿರೋವಂಥ ಸ್ಪೇಸ್ಗಳಲ್ಲಿ ಎಲ್ಲಾದರೂ ಪ್ಲೇಸ್ ಮಾಡ್ಕೊಳ್ಳೋದಕ್ಕೆ ಪಾಸಿಬಿಲಿಟಿ ಸಿಗುತ್ತೆ. ನೋಡಿ ಈ ರೀತಿ ಮೂವಿಂಗ್ ಇರುತ್ತೆ. ಈಗ ನೀವು ನಾನು ಇದನ್ನು ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ನಿಮಗೆ ಶಟರ್ ಸೌಂಡ್ ಒಂದು ಕೇಳಿಸಿರಬೇಕು. ಅದೇನು ಅಂತಂದರೆ, ಈಗ ಫೋಟೋ ಕ್ಯಾಪ್ಚರ್ ಮಾಡಿದೆ ಅದು. ಸೊ ಸೇವಿಂಗ್ ಅಂತ ಬರ್ತಿದೆ ಇಲ್ಲಿಗ. ಸೇವ್ ಆದಮೇಲೆ ನೋಡ್ಬೋದಾಗ್ತದೆ. ಫೋಟೋ ಕ್ಯಾಪ್ಚರಿಂಗ್ 72 ಮೆಗಾ ಪಿಕ್ಸೆಲ್ ಜಾಸ್ತಿ ಟೈಮ್ ಹಿಡಿತಿದೆ. ನನಗೆ ಅದು ಮೆಮೊರಿ ಕಾರ್ಡ್ ಇಶ್ಯೂ ಇರ್ಬೋದು ಅಂತ ಅನಿಸ್ತಿದೆ. ಯಾಕಂದರೆ ಮೆಮೊರಿ ಕಾರ್ಡ್ ಹಾಕಿರೋದು ಸ್ಪೀಡ್ ಇರೋ ಮೆಮೊರಿ ಕಾರ್ಡ್ ಅಲ್ಲ, 32 GB ಮೆಮೊರಿ ಕಾರ್ಡ್ ಇನ್ನೊಂದಿದೆ. ಅದನ್ನು ಫಾರ್ಮ್ಯಾಟ್ ಮಾಡಿ ಒಂದು ಸರಿ ಹಾಕಿ ನೋಡ್ತೀನಿ. ಅದನ್ನು ಹಾಕಿದ್ಮೇಲೆ ನಿಮ್ಗೆ ಅದರದ್ದು ಇನ್ನೊಂದು ವೀಡಿಯೋ ನಾನು ಮಾಡಿಕೊಡ್ತೀನಿ. ಇದು ಇವತ್ತಿನ ದಿನಕ್ಕೆ ಅಂದರೆ ಫಸ್ಟ್ ಡೇಗೆ ಇದನ್ನು ತರಿಸಿರೋಂಥ ಪ್ರಾಡಕ್ಟ್ ಏನಿದೆ ಇದರಲ್ಲಿ ನಮಗೆ ಕಂಡು ಬಂದಿರೋಂಥದ್ದನ್ನು ಇವತ್ತು ಹಾಕ್ತಾಯಿದ್ದೀವಿ. ಈಗ ಇನ್ನು ಮಿಕ್ಕಿರೋ ಪ್ರಾಡಕ್ಟ್ ಏನಿದೆ ಅಂದರೆ ಈ ಒಂದು ಪ್ರಾಡಕ್ಟ್ ಯೂಸ್ ಮಾಡಿದ್ಮೇಲೆ ಯಾವ ರೀತಿ ಇರುತ್ತೆ, ಒಂದು ವಾರದಲ್ಲಿ ಏನೇನು ಫೋಟೋಸ್ ತೆಗಿತೀವಿ, ವೀಡಿಯೋಸ್ ತೆಗಿತೀವಿ, ಅದನ್ನು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಪೋಸ್ಟ್ ಮಾಡ್ತೀವಿ. ಯು ಕ್ಯಾನ್ ಸಿ ದ್ಯಾಟ್ ಆ್ಯಂಡ್ ನೋ ದ್ಯಾಟ್. ವಿತೌಟ್ ಕ್ಯಾಮ್ರಾ ಇದನ್ನು ಒಂದು ಸರಿ ಚೆಕ್ ಮಾಡ್ಕೊಳ್ಳೋಣ. ನೋಡಿ ಮೋಡ್ಸ್ ಈ ರೀತಿ ಬರ್ತದೆ. ಸೊ HDR ಫೋಟೋ, ರೆಗ್ಯುಲರ್ ಫೋಟೋ, ವೀಡಿಯೋ, HDR ವೀಡಿಯೋ, ಟೈಮ್ ಲ್ಯಾಪ್ಸು, ಟೈಮ್ ಶಿಫ್ಟು, ಬುಲೆಟ್ ಟೈಮ, ಲೂಪ್ ರೆಕಾರ್ಡಿಂಗ್, ಆ ಥರ ಎಷ್ಟೊಂದು ಇದಿದೆ ಸೆಟ್ಟಿಂಗ್ಸ್ ಇದೆ. ಅದರಲ್ಲಿ ಇವಾಗ ಕ್ಯಾಮ್ರಾ ಅದಕ್ಕೆ ಹೋಗ್ತೀನಿ ಮತ್ತೊಮ್ಮೆ. ಅಥವಾ ಇನ್ಸ್ಟಾ 360 ಅಂತ ಇದ್ರ ಮೇಲೆ ಬರೆದಿದ್ದಾರೆ. ಲೆಟ್ಸ್ ಕ್ಯಾಪ್ಚರ್ ದಿಸ್ ಒನ್. ವಿಡಿಯೋಗೆ ಹೋಯಿತು. ಒಂದು ಡಿವೈಸಿಗೆ ಕನೆಕ್ಟ್ ಆಗಿರ್ಬೇಕಾದ್ರೆ ಮೋಸ್ಟ್ ಲೈಕ್ಲಿ ಸ್ಲೋ ಇದ್ದಂಗಿದೆ ಇದು. ಸೊ ಡಿವೈಸಿಂದ ಮತ್ತೆ ಡಿಸ್ಕನೆಕ್ಟ್ ಮಾಡಿದ್ದೀನಿ ಈಗ. ಹೌದು, ಡಿವೈಸಿಂದ ಡಿಸ್ಕನೆಕ್ಟ್ ಆಗಿದ ತಕ್ಷಣ ಫೋಟೋ ಕ್ಯಾಪ್ಚರ್ ಆಗ್ತಿದೆ. ಬಹುಶಃ ಇಲ್ಲಿಂದ ಅಲ್ಲಿಗೆ ಕನೆಕ್ಟ್ ಆಗಿರ್ಬೇಕಾದ್ರೆ ವೈಫೈ ಟ್ರಾನ್ಸ್ಫರ್ ಇರೋದ್ರಿಂದ ಸ್ವಲ್ಪ ಸ್ಲೋ ಆಗ್ತಿದೆ ಅಂತ ಅನ್ನಿಸ್ತಿದೆ. ಅದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತೀನಿ. ಈಗ ಸೇವ್ ಆಗಿರೋವಂಥ ಫೋಟೋನ ಒಂದು ಸಾರಿ ಚೆಕ್ ಮಾಡೋಣ. ಅದಕ್ಕೆ ವೈಫೈಗೆ ಮತ್ತೆ ವಾಪಸ್ ಕನೆಕ್ಟ್ ಮಾಡಬೇಕಾಗತ್ತೆ. ಓಕೆ, ನೋಡಿ ಈ ರೀತಿ ಬಂದಿದೆ ಕ್ಯಾಪ್ಚರ್ ಮಾಡಿರೋಂಥ ಫೋಟೋ. ಇನ್ನೂ ಅದು ಪ್ಯೂರ್ ಶಾಟ್ ಅಂತ ಹೇಳೋ ಒಂದು ಸೆಟ್ಟಿಂಗ್ಸ್ನ ಅಪ್ಲೋಡ್ ಇದು ಮಾಡ್ತಿರುತ್ತೆ. ಸೊ ಅದು ಮಾಡಿದಾಗ ಡೈನಾಮಿಕ್ ಪ್ರಿವ್ಯೂ ನೋಡಿ ಈ ರೀತಿ ಕೊಡ್ತೀವಿ. ವೈಡ್ ಆ್ಯಂಗಲ್ ಆಗಿ ಚೆಕ್ ಮಾಡಬೇಕು ಅಂತಂದರೆ ದಿಸ್ ಇಸ್ ಹೌ ಇಟ್ ಲುಕ್ಸ್. 360 ಇದರಲ್ಲಿ ದಿಸ್ ಇಸ್ ಹೌ ಇಟ್ ಲುಕ್ಸ್. ಸೊ ಇದರಲ್ಲೇ ಆ್ಯನಿಮೇಟ್ ಅಂತ ಒಂದು ಆಪ್ಷನ್ ಇದೆ. ಆ್ಯನಿಮೇಟ್ ಕೊಟ್ಟರೆ ಫೋಟೋ ಏನಿದೆ ಅದಕ್ಕೆ ಬೇಸ್ದಾಗಿ ಯಾವ ಆ್ಯನಿಮೇಷನ್ ಮಾಡ್ಬೋದು ಅನ್ನೋದನ್ನು ನೋಡಿಕೊಂಡು ಅದು ಇದು ಮಾಡ್ಕೊಳುತ್ತೆ. ಕಸ್ಟಮ್ ಆ್ಯನಿಮೇಷನ್ ಕೊಡ್ತು ಅಂತಂದರೆ ಐ ಬಿ ಏಬಲ್ ಟು ರೆಕಾರ್ಡ್ ಮೈ ಆ್ಯನಿಮೇಷನ್ ಅಕಾರ್ಡಿಂಗ್ಲಿ. ಸೊ ಇಷ್ಟು ಮಾತ್ರ ಕ್ವಾಲಿಟಿಯಲ್ಲಿ ಬರ್ತಿದೆ ನೈಟ್ ಟೈಮ್ ಇಂದ್ರಲ್ಲಿ. ಲೋ ಲೈಟ್ ಇಂದ್ರಲ್ಲಿ ಇಷ್ಟು ಮಾತ್ರ ಬರ್ತಿರೋದು. ಇಟ್ಸ್ ಫೈನ್ ಕನ್ವೀನಿಯೆಂಟ್. ಸೊ ಫೋಟೋ ಏನಿದೆ ಅದನ್ನು ಈ ರೀತಿ
ಡಿಫ್ರೆಂಟಾಗಿ ಕಾಣಿಸೋ ಥರ ರೆಡಿ ಮಾಡ್ಕೋಬೋದು. Insta360 ಬೋಲ್ಡ್ ಕ್ಯಾಪ್ಚರ್ ಮಾಡ್ತಿರೋ ನಾನು ಮತ್ತು ಫೋಟೋ ಎರಡೂ ಒಟ್ಟಿಗೆ ಕಾಣಿಸ್ಕೊಳುತ್ತೆ. ಸೊ ದಿಸ್ ಇಸ್ ಅಬೌಟ್ Insta360. ಫೋಟೋಸ್ ಎಲ್ಲ ಚೆನ್ನಾಗಿ ತೆಗಿಬೋದು ಅಂತ ಅನ್ನಿಸ್ತಿದೆ, ಬಟ್ ಫಸ್ಟ್ ಡೇ ಇರೋದ್ರಿಂದ ನನಗೂ ಒಂದು ಸ್ವಲ್ಪ ಕ್ಲಾರಿಟಿ ಸಿಗ್ತಾ ಇಲ್ಲ ತುಂಬ ಇದಕ್ಕೆ ಮೆಥಡಿಸ್ಗಳಿಗೆ. ಅದರದ್ದು ಫರ್ಮ್ವೇರ್ ಅಪ್ಡೇಟ್ ಏನು ಕೇಳ್ತಿದೆ ಅದನ್ನೊಂದು ಸರಿ ಅಪ್ಡೇಟ್ ಮಾಡಿ ಮತ್ತು ಇನ್ನೊಂದು 2-3 ಡೇಸ್ ಇಲ್ಲ ಒಂದು ವೀಕ್ ಒಳಗಡೆ ಇನ್ನೊಂದು ವೀಡಿಯೋ ಅಪ್ಲೋಡ್ ಮಾಡ್ತೀವಿ. ಯು ಕ್ಯಾನ್ ಚೆಕ್ ಇನ್ ಅವರ್ ಚಾನಲ್. ಸೊ ಹೀಗಿತ್ತು ನಮ್ಮ ಅಮೆಝಾನ್ ಗ್ರೇಟ್ ಇಂಡಿಯನ್ ಫೆಸ್ಟಿವಲ್ನಿಂದ ಪರ್ಚೇಸ್ ಮಾಡಿರೋಂಥ ಪ್ರೈಮ್ ಸಬ್ಸ್ಕ್ರಿಪ್ಷನಲ್ಲಿ ಪರ್ಚೇಸ್ ಮಾಡಿರೋಂಥ ಐಟಮ್ಸ. ಇಷ್ಟು ದಿನ ಐಫೋನಲ್ಲೇ ವೀಡಿಯೋಸ್ ರೆಕಾರ್ಡ್ ಮಾಡ್ತಾ ಇದ್ದಿದ್ದಾಗಿತ್ತು. ಐಫೋನ್ದು ಸ್ಟೋರೇಜ್ ಇಶ್ಯೂ, ಯಾರ್ಯಾರು ಐಫೋನ್ ಯೂಸ್ ಮಾಡ್ತಿರ್ತಾರೋ ಅವ್ರಿಗೆ ಗೊತ್ತಿರುತ್ತೆ, ವೀಡಿಯೋ ಎಡಿಟ್ ಮಾಡೋದ್ರಲ್ಲೇ ಪೂರ್ತಿ ಸ್ಟೋರೇಜ್ ಇದಾಗ್ತಿತ್ತು. ಸೊ ಮ್ಯಾಕ್ಬುಕ್ ತೊಗೊಂಡ್ವಿ, ಅದರಲ್ಲೂ ಸ್ಟೋರೇಜ್ ಇಶ್ಯೂ ಬರೋಕ್ಕೆ ಸ್ಟಾರ್ಟ್ ಆಯಿತು. ಅದಕ್ಕೋಸ್ಕರ ಇದನ್ನು ತೊಗೊಂಡಿದ್ದೀವಿ. ನೋಡೋಣ ಇದ್ರದ್ದು ಎಡಿಟಿಂಗ್ ಯಾವ ರೀತಿ ಬರುತ್ತೆ, ವೀಡಿಯೋಸ್ ಯಾವ ರೀತಿ ಬರುತ್ತೆ. ಸೊ ಅಪ್ಕಮಿಂಗ್ ವೀಡಿಯೋಸಲ್ಲಿ ಸ್ವಲ್ಪ ಕ್ರಿಯೇಟಿವಿಟಿನ ನೋಡಿಕೊಂಡು ಅಪ್ಲೋಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಥ್ಯಾಂಕ್ ಯು.